ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಬುಧವಾರ, ಟೈಮ್ 10:30 ಆಯಿತು. ಇನ್ನು ಕೆಲಸನೇ ಆಗಿಲ್ಲ. ನೋಡ್ತಾ ಇರ್ಬೋದು ಎಲ್ಲಂದ್ರೆಲ್ಲ ಕೆಲಸ ಎಲ್ಲ ಹಂಗೆ ಇದೆ. ಇನ್ನು ಸ್ಟವ್ ಕೂಡ ತೊಳ್ದಿಲ್ಲ. ಇವತ್ತು ಸ್ಟವ್ ಕೂಡ ಉಜ್ಜಬೇಕು. ನೆನ್ನೆ ಮುದ್ದೆಗಿಟ್ಟಿದ್ದೆ, ಮುದ್ದೆಗಿಟ್ಟು ಹೊರಗಡೆ ಏನೋ ಕೆಲಸ ಮಾಡ್ತಾಯಿದ್ದೆ, ಎಲ್ಲ ಉಕ್ಕೋಗ್ಬಿಟ್ಟಿದ್ದು ನೆನ್ನೆ ಸಾಯಂಕಾಲ. ಇದೆಲ್ಲ ತೊಳಿಬೇಕು ಇವಾಗ ನೀಟಾಗೆ. ಅದೊಂದು ಸ್ವಲ್ಪ ಕುತ್ಕೊಬಿಟ್ರೆ ಗಟ್ಟಿ ಆಗುತ್ತೆ, ಬೇಗ ಹೋಗೋದೇ ಇಲ್ಲ. ಇದು ಒಂದು ಸ್ವಲ್ಪ ನೆನೆಸ್ತೀನಿ. ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ. ಪಾತ್ರೆ ತೊಳ್ಕೊಬರೋ ಸಿಕ್ಕಿದ್ದೀನಿ, ಚೆನ್ನಾಗಿ ನೆನ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ಸ್ಕ್ರಬ್ಬೆಲ್ಲ ಹಾಕಿ ಉಜ್ಜಬೇಕು. ಇಷ್ಟೊಂದು ಗಲೀಜಿದೆ, ಇದೆಲ್ಲ ಕೂಡ ತೊಳಿಬೇಕು. ಯಾಕೋ ಗೊತ್ತಿಲ್ಲ, ಇವತ್ತು ನನ್ನ ಮಗ ಯಾಕೋ ಬೆಳಗ್ಗೆನೇ ತುಂಬ ಕಿರಿಕಿರಿ ಮಾಡ್ತಾಯಿದ್ದ. ಸ್ವಲ್ಪ ಆಟ ಜಾಸ್ತಿ ಮಾಡ್ತಾಯಿದ್ದ. ಅದಕ್ಕೋಸ್ಕರ ಅವನ ಜೊತೆನೇ ನಾನು ಟೈಮ್ ಇದು ಮಾಡಿದೆ. ಬೆಳಗ್ಗೆ ಸ್ವಲ್ಪ ಮಂಡಕ್ಕಿ ಒಗ್ಗರಣೆ ಮಾಡಿದ್ದೆ, ಮಂಡಕ್ಕಿ ಉಸ್ಲಿ ಮಾಡಿ ಅವನಿಗೊಂದು ಸ್ವಲ್ಪ ತಿನ್ನಿಸ್ದೆ. ಸ್ವಲ್ಪನೇ ತಿಂದಿದ್ದು, ತುಂಬ ಆಟ ಮಾಡ್ತಾಯಿದ್ದ. ಇನ್ನು ಅದಕ್ಕೆ ಸ್ವಲ್ಪ ಹಂಗೆ ಅವನ ಹತ್ರ ಟೈಮ್ ಇದು ಮಾಡಿಬಿಟ್ಟು ಮಲಗಿಸಿದ್ದೀನಿ. ಮಲ್ಕೊಂಡಿದ್ದಾನೆ. ತುಂಬ ಸೆಕೆ ಇವಾಗ, ಬಿಸಿಲಂತೂ ಸಖತ್ತು ಬಿಸಿಲು. ನೋಡ್ತಾ ಇರ್ಬೋದು 10:30 ಟೈಮ್. ಇನ್ನು ಎಷ್ಟು ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇವೆಲ್ಲ ಹಾಕಿದ್ದೆ ಆಟ ಆಡಪ್ಪ ಅಂದರೂ ಕೂಡ ಆಟ ಆಡ್ತಾನೆ ಇಲ್ಲ, ಸುಮ್ಮನೆ ಆಟ ಮಾಡ್ತಾಯಿದ್ದೆ. ಗೊತ್ತಿಲ್ಲ. ಇವಕ್ಕೂ ಪಾಪ ಇನ್ನು ಮೇವೇ ಹಾಕಿಲ್ಲ, ಹಾಕ್ಬೇಕು ಇವಾಗ. ಸ್ವಲ್ಪ ಲೇಟಾಗಿ ಹಾಕಿದ್ರೆ ಚೆನ್ನಾಗೆ. ಎಲ್ಲ ಕೆಲಸ ಎಲ್ಲ ಹಂಗೆ ಇದೆ, ಎಲ್ಲ ಮಾಡ್ಕೋಬೇಕು ಇವಾಗ. ಅವನು ಎದ್ದಳೋಷ್ಟೊತ್ತಿಗೆ ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕಿಲ್ಲಾಂದರೆ ಒಂದೊಂದು ಸತಿ ಕೈಯೇ ಬಿಡೋದಿಲ್ಲ. ಅವನು ಅಷ್ಟು ಆಟ ಮಾಡ್ತಾಯಿರ್ತಾನೆ. ಇನ್ನು ನೋಡ್ತಾ ಇರೋದು ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಟಿದ್ದೀನಿ. ಪಾತ್ರೆ ಒಂದು ಸ್ವಲ್ಪ ಇದಾವೆ, ಜಾಸ್ತಿ ಏನಿಲ್ಲ. ಬೇಗ ತೊಳಿಬೇಕು ಇವಾಗ. ಬಿಸಿಲು ನೋಡಿದ್ರೆ ಭಯನೇ ಆಗುತ್ತೆ. ಮನೇಲಿ ಇದ್ಕೊಂಡೆ ನಮಗೆ ಈ ಥರ ಅನಿಸುತ್ತೆ. ಪಾಪ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಎಷ್ಟು ಇದಿರ್ತಾರಲ್ವ. ನೋಡಿ ಇಷ್ಟು ಕೆಲಸ ಇದೆ, ಇದೆಲ್ಲ ಸ್ವಲ್ಪ ಎತ್ತಿಡಬೇಕು. ಏನು ಬೇಕೋ ಸಿಕ್ಕಿದ್ದೀರ ತೊಗೊಂಡು ಸುಮ್ಮನೆ ಎಸಿತಾ ಇರ್ತಾನೆ. ನೋಡಿ ಬಾಚಿನ್ಕೆ ಕೂಡ ಬಿಡೋದು. ಒಂದೊಂದು ಸತಿ ಬಾಚಿನ್ಕೆ ಕೂಡ ತೊಗೊಂಡು ಇದು ಮಾಡ್ತಾ ಇರ್ತಾನೆ. ಏನೂ ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಂದ್ರೆ ಅಷ್ಟೇ. ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಫಸ್ಟು. ಓಕೆ ಫ್ರೆಂಡ್ಸ್, ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ಇದೆಲ್ಲ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಕೆಲಸ ಎಲ್ಲ ಮುಗೀತು. ಇನ್ನು ಆಟ ಸಾಮಾನೆಲ್ಲ ಎತ್ತಿಟ್ಬಿಟ್ಟೆ. ಎದ್ದ ತಕ್ಷಣ ಮತ್ತೆ ತೊಗೊತಾನೆ. ಸದ್ಯ ಇನ್ನೂ ಎದ್ದಿಲ್ಲ, ಮಲಗಿದ್ದಾನೆ ಚೆನ್ನಾಗೆ. ಎಲ್ಲ ಹಿಂಗೆ ಇಟ್ಟಿದ್ದೀನಿ ಸುಮ್ಮನೆ. ಮತ್ತೆ ಎದ್ದ ತಕ್ಷಣ ತೊಗೊತಾನೆ ಮತ್ತೆ ಆಟ ಆಡೋಕ್ಕೆ. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ. ನೆಲ ಒರೆಸ್ಲಿಲ್ಲ, ನಾಳೆ ಗುರುವಾರ ಅಲ್ಲ, ಒಂದೇ ಸತಿ ನಾಳೆ ಎಲ್ಲ ವಾರ ಮಾಡಿಬಿಡೋಣ ಅಂತೇಳ್ಬಿಟ್ಟು ಒರೆಸ್ಲಿಲ್ಲ. ಸ್ಟವ್ ಒಂದು ತೊಳೆದ್ಬಿಟ್ಟು ಎಲ್ಲ ಒರೆಸಿದ್ದೀನಿ. ಪಾತ್ರೆ ಕೂಡ ತೊಳೆದಿದ್ದೀನಿ, ಸ್ಟ್ಯಾಂಡಿಗೆ ಜೋಡಿಸಿಲ್ಲ, ಆಮೇಲೆ ಜೋಡಿಸ್ತೀನಿ. ಇಷ್ಟ ಆಗಿದೆ ಸದ್ಯಕ್ಕೆ. ಈಗ ಇಷ್ಟು ಕೆಲಸ ಮುಗಿಸ್ಕೊಂಡ್ರೆ ಪಾತ್ರೆ, ಸ್ವಲ್ಪ ಅಡುಗೆ, ಏನಾದರೂ ಬಟ್ಟೆ ಇದ್ದರೆ ಬಟ್ಟೆ ಅದೆಲ್ಲ ಮುಗಿಸ್ಕೊಬಿಟ್ರೆ ಮಕ್ಳು ಮಲ್ಕೊಂಡ್ಮೇಲೆ ಅವ್ರು ಎದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ರು ನಡೆಯುತ್ತೆ. ಈಗ ಎಲ್ಲಂದ್ರಲ್ಲೇ ಬಿಟ್ಬಿಟ್ಟು ಪಾತ್ರೆ ಎಲ್ಲ ಹಂಗೆ ಇಟ್ಟು ಸುಮ್ಮನೆ ಕುತ್ಕೊಬಿಟ್ರಂತೂ ನೋಡೋದಕ್ಕೆ ಆಗಲ್ಲ. ಮನೆ ಅಷ್ಟು ಗಲೀಜಾಗಿರುತ್ತೆ. ಅದಕ್ಕೋಸ್ಕರ ಇಷ್ಟು ಬೇಸಿಕ್ ಕೆಲಸ ಇಷ್ಟು ಮುಗಿಸ್ಕೊಬಿಟ್ರೆ ಸ್ವಲ್ಪ ನೆಮ್ಮದಿಯಾಗಿರ್ಬೋದು ಅಷ್ಟೇ. ಇಷ್ಟ ಆಗಿದೆ ಸದ್ಯ. ಈಗ ಒಂದು ಸ್ವಲ್ಪ ಟೀ ಕುಡಿಬೇಕು. ಈಗ ಟೀ ಕುಡಿಬೇಕು ಅನಿಸುತ್ತೆ, ಮಾಡ್ಕೊತೀನಿ. ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು ಕರೆಕ್ಟಾಗಿ ಒಂದು 3:15 ಆಗಿತ್ತು ಅನಿಸುತ್ತೆ. ಮತ್ತು ನಾನು ಸಂಜೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಅಂದರೆ ಕಂಟಿನ್ಯೂ ಮಾಡಿದ್ದು. ಇನ್ನು ಚಪಾತಿ ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ. ಚಿಕ್ಕಮ್ಮ ಬಂದು ಬೆಳಗ್ಗೆನೇ ಇಟ್ಟು ಕೊಟ್ಟೋಗಿದ್ರು, ಮನೇಲಿ ಇಟ್ಟಿತ್ತಂತೆ ಅವತ್ತು. ಅಂದರೆ ಉಚ್ಚಂಗಿದ್ರಿಗೆ ಹೋದಾಗ ತೊಗೊಬಂದಿದ್ರು 5 kg ಇದು ಪಾಕೆಟು. ಇನ್ನು ಮಿಕ್ಕಿತ್ತು, ಒಂದು ಸ್ವಲ್ಪ ಹಂಗೆ ಇಟ್ಟಿದ್ರಂತೆ. ಚಪಾತಿ ಮಾಡಿ ತುಂಬ ದಿನ ಆಯಿತು. ನಾನು ಬರೋಷ್ಟೊತ್ತಿಗೆ ಹಿಟ್ಟೆಲ್ಲ ಕಲಸಿಟ್ಟಿರಮ್ಮ, ನಾನು ಬಂದು ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಇನ್ನು ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಹುಣ್ಸೆಹಣ್ಣೆಲ್ಲ ಕುಟ್ಟಿರ್ತಾರೆ. ಇನ್ನು ಬಂದಿನ್ನೇನು ಪಾಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಬೇಗನೆ ಸ್ವಲ್ಪ ಹಿಟ್ಟೆಲ್ಲ ಕಲಸಿಟ್ಟೆ. ಒಂದು 6 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ. ಚಪಾತಿ ಮಾಡೋಕ್ಕಿಂತ ಮುಂಚೆ ಒಂದು 1/2 ಅವರ್ 3/4 ಅವರ್ ನನಗೆ ಹಿಟ್ಟೆಲ್ಲ ಚೆನ್ನಾಗಿ ನೆನಿಬೇಕು. ಹಂಗಾದ್ರೇ ಸಮಾಧಾನ. ಎಷ್ಟಾಗುತ್ತೆ ಅಷ್ಟೆಲ್ಲ ಉಜ್ಜೋಣ. ಆಮೇಲೆ ಅಟ್ಲೀಸ್ಟ್ ಒಂದು ಚೂರಾದರೂ ಹಿಟ್ಟು ಮಿಕ್ಕಿದ್ರೆ ಮತ್ತು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಡೋಣ. ಇನ್ನು ಟೈಮ್ ಸಿಕ್ಕಾಗ ಸ್ವಲ್ಪ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಹಿಟ್ಟೆಲ್ಲ ಕಲಿಸ್ದೆ. ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ. ಇನ್ನು ಮನೇಲಿ ಕೂಡ ಚಿಕ್ಕಡ್ಕಾಯಿ ಇದ್ದವು. ಅಂದರೆ ನಾನು ತರಕಾರಿ ಎಲ್ಲ ತೊಗೊಂಡಿದ್ನಲ್ವ, ಅದರಲ್ಲಿ ಸ್ವಲ್ಪ ಚಿಕ್ಕಡ್ಕಾಯಿ ತೊಗೊಂಡೆ ಫಸ್ಟು. ಅದು ಮಾಡಿ ಮುಗಿಸೋಣ ಅಂತ ಹೇಳಿ ಮೊನ್ನೆ ಹಾಗಲಕಾಯಿ ಮಾಡಿದ್ದೆ. ಇವತ್ತು ಚಿಕ್ಕಡ್ಕಾಯಿ ಮಾಡ್ತಾಯಿದ್ದೀನಿ. ಒಂಚೂರು ಹಣ್ಣು ಥರ ಆಗ್ತಾಯಿತ್ತು ಸಿಪ್ಪೆ ಎಲ್ಲ. ಅದಕ್ಕೆ ಬೇಗ ಮಾಡಿ ಮುಗಿಸೋಣ, ಹೆಂಗಿದ್ರು ಚಪಾತಿ ಮಾಡ್ತಾಯಿದ್ದೀವಲ್ವ, ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಪಲ್ಯ ಮಾಡೋಣ ಅಂತ ಹೇಳಿ ಫಸ್ಟ್ ಒಂದು ತಗೊಂಡೆ. ಇನ್ನು ಟೀ ಬಂದು ಬೆಳಗ್ಗೆ ಒಂದು 11:30 ಏನಾಗಿತ್ತು. ಆವಾಗಲೇ ಒಂದು ಸತಿ ಮಾಡ್ಕೊಂಡು ಕುಡಿದಿದ್ದೆ. ಯಾಕೋ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬೇಗನೆ ಮಾಡ್ಕೊಂಡಿದ್ದೆ. ಇನ್ನು ಒಂದು ಸ್ವಲ್ಪ ಹಂಗೆ ಮಿಕ್ಕಿತ್ತು, ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿದು ಮತ್ತು ನೆಕ್ಸ್ಟ್ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ನನ್ನ ಮಗ ಬಂದು ಚಿಕ್ಕಮ್ಮನ ಹತ್ರ ಹೋಗಿದ್ದ. ಅಲ್ಲೇ ಬಿಟ್ಟು ಬಂದಿದ್ದೆ, ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ತಿಟ್ಕೊಳ್ಳಮ್ಮ, ನಾನು ಅದೆಲ್ಲ ರೆಡಿ ಮಾಡ್ಕೊತೀನಿ, ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಮತ್ತು ಪಲ್ಯಕ್ಕೆಲ್ಲ ಚಿಕ್ಕಡ್ಕಾಯಿ ಎಲ್ಲ ಬಿಡಿಸ್ಕೊತೀನಿ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದಿದ್ದೆ. ಯಾಕೋ ಸಖತ್ತು ಕಿರಿಕಿರಿ ಮಾಡ್ತಾಯಿದ್ದ. ಸಂಜೆ ಅಷ್ಟೊತ್ತಿಗೆ
ಸಾಕಾಗೋಯ್ತು ನನಗೆ ಅವನ ಹತ್ರ ಇವತ್ತು ಹೇಳ್ಬೇಕಂದ್ರೆ. ಅಷ್ಟೊಂದು ಯಾಕೋ ತುಂಬ ಇದು ಮಾಡ್ತಾಯಿದ್ದ. ಅಷ್ಟೇ ಒಂದೊಂದು ಸತಿ ಮಕ್ಕಳಿಗೆ ಏನಾಗುತ್ತೆ ಅನ್ನೋದು ಅರ್ಥನೇ ಮಾಡ್ಕೊಳ್ಳೋದಕ್ಕಾಗಲ್ಲ, ಆ ಥರ ಇದು ಮಾಡ್ತಾ ಇರ್ತಾನೆ. ಇನ್ನು ಫೈನಲ್ ಚಿಕ್ಕಡಿಕಾಯಿ ಎಲ್ಲ ಬಿಡಿಸ್ಕೊಂಡೆ. ಇನ್ನು ಫಸ್ಟ್ ಪಲ್ಯ ಮಾಡಿ ಇಟ್ಬಿಡೋಣ, ಆಮೇಲೆ ನಿಧಾನಕ್ಕೆ ಚಪಾತಿ ಎಲ್ಲ ಹೊಸದ್ರಾಯ್ತು ಅಂತ ಹೇಳಿ ಇವಾಗ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಬಂದು ಏನೇ ಅಡುಗೆ ಮಾಡಲಿ, ಏನೇ ಇದು ಮಾಡಲಿ, ಸಾಂಬಾರು ಮಾಡಲಿ, ಫಸ್ಟ್ ಎಲ್ಲ ಐಟಮ್ ಕೂಡ ಒಂದು ಹತ್ರ ಇಟ್ಕೊತೀನಿ. ಆಮೇಲೆ ನಿಧಾನಕ್ಕೆ ಏನೇನು ಬೇಕೆಲ್ಲ ತೊಗೊಂಡು ಮತ್ತೆ ನೀಟಾಗಿ ಎತ್ತಿಟ್ಬಿಡ್ತೀನಿ. ಇನ್ನು ಅರ್ಜೆಂಟ್ಗೆಲ್ಲ ತೊಗೊಂಡು ಅದು ಅಲ್ಲಿ ಇದು ಇಲ್ಲಿ ಅಂತ ಇಡೋದಿಲ್ಲ. ಯಾವಾಗಲೂ ಅಷ್ಟೇ, ನಾನು ಫಸ್ಟು ಏನು ಐಟಮ್ ಬೇಕು ಅದೆಲ್ಲ ತೊಗೊಂಡು ಒಂದು ಹತ್ರ, ಆಮೇಲೆ ಎಲ್ಲ ಕೆಲಸ ಎಲ್ಲ ಆದಮೇಲೆ ನೀಟಾಗಿ ಎತ್ತಿಟ್ಬಿಡ್ತೀನಿ. ಆ ಥರ ಅಭ್ಯಾಸ ನನಗೆ. ಎಲ್ಲೋದ್ರೂ ಅಷ್ಟೇ ನಾನು ಅಡುಗೆ ಮಾಡಬೇಕಾದ್ರೆ. ಇನ್ನು ಒಂದೊಂದು ಐಟಮ್ಗೆ ಒಂದೊಂದು ಸತಿ ಹೋಗೋದಿಲ್ಲ ನಾನು. ಮತ್ತು ಅದಕ್ಕೋಸ್ಕರ ಇನ್ನು ಎಣ್ಣೆ ಕೂಡ ಸ್ವಲ್ಪ ಖಾಲಿಯಾಗಿತ್ತು, ಅದು ತೊಳೆದಿಟ್ಟಿದ್ದೆ ನೀಟಾಗೆ. ತೊಳೆದು ಸ್ವಲ್ಪ ನೀಟಾಗಿ ಒಣಗಿಸ್ಬಿಟ್ಟು ಬಿಸಿಲಿಗೆ ಇವಾಗ ಒರೆಸ್ಬಿಟ್ಟು ಮತ್ತು ಎಣ್ಣೆ ಹಾಕಿಡ್ತಾಯಿದ್ದೀನಿ. ನಾವು ಬಂದು ಎಣ್ಣೆ ಯೂಸ್ ಮಾಡೋದು ಅಡುಗೆಗೆ ಕಡಲೆಕಾಯಿ ಎಣ್ಣೆ. ಯಾವಾಗಲೂ ಅಷ್ಟೇ ನಮ್ಮ ಕಡೆ ಕಡಲೆಕಾಯಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ಕೆಲವರೆಲ್ಲ ಬ್ರ್ಯಾಂಡೆಡ್ ಎಣ್ಣೆ ಯೂಸ್ ಮಾಡ್ತಾರೆ, ಸನ್ಫ್ಲವರ್ ಆಯಿಲು ಮತ್ತು ಗೋಲ್ಡ್ ವಿನ್ನರು, ರುಚಿಗೋಲ್ಡ್ ಬರ್ತಾವಲ್ಲ, ಅವೆಲ್ಲ ಕೂಡ ಯೂಸ್ ಮಾಡ್ತಾರೆ. ಬಟ್ ನಾವು ಬಂದು ಕಡಲೆಕಾಯಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ಲೂಸ್ ಸಿಗುತ್ತೆ, ಚಳ್ಳಕೆರೆಯಲ್ಲಿ ಸಿಗುತ್ತೆ, ಇಲ್ಲ ಇಲ್ಲಿ ದೊಡ್ಡ ದೊಡ್ಡ ಅಂಗಡಿ ಇದೆ ಅಲ್ವಾ, ಕಿರಾಣಿ ಅಂಗಡಿ ಇರುತ್ತಲ್ಲ, ಅಲ್ಲಿ ಕೂಡ ಸಿಗುತ್ತೆ ನಮಗೆ. ಯಾವಾಗಲೂ ಅಷ್ಟೇ ಕೆ ಜಿಗಟ್ಟಲೆ ಸ್ವಲ್ಪ ಹಾಕ್ಸ್ಕೊಬರ್ತೀನಿ. ಯಾವಾಗಾದರೂ ಒಂದು ಟೈಮ್ ಅಷ್ಟೇ, ತೀರಾ ಹೋಗೋಕ್ಕಾಗಲಿಲ್ಲ ಅಂತಂದರೆ ಅಂಗಡಿಯಿಂದ ಯಾವುದಾದ್ರೂ ಒಂದು ಪಾಕೆಟ್ ತರಿಸ್ಬಿಡ್ತೀನಿ, ಆ ಥರ ಮಾಡ್ತಿರ್ತೀನಿ. ಇಲ್ಲ ಸ್ವಲ್ಪ ದುಡ್ಡಿತ್ತು ಅಂತಂದರೆ 1-2 ಕೆ ಜಿ ಇಲ್ಲ 5 ಕೆ ಜಿ ಆ ಥರ ಹಾಕ್ಸ್ಕೊಬಂದ್ಬಿಡ್ತೀವಿ ಒಂದೇ ಸತಿನೇ. ನಾನು ಬಂದು ಅಂದರೆ ಕಡಲೆಕಾಯಿ ಎಣ್ಣೆನೇ ನಾವು ಯೂಸ್ ಮಾಡೋದು ಜಾಸ್ತಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಇವಾಗ ಪಲ್ಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ಕೊಂಡೆ. ಯಾಕೆಂದರೆ ಚಿಕ್ಕಡ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇಷ್ಟು ಆಗುತ್ತೆ, ಪಲ್ಯ ಜಾಸ್ತಿ ಆಗೋಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ಕೊಂಡು ಮತ್ತು ಕರಿಬೇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಮತ್ತು ಇವಾಗ ಟೊಮೊಟೊ ಎಲ್ಲ ಹಾಕಿದ್ದೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಪಲ್ಯ ತುಂಬ ಚೆನ್ನಾಗಾಗಿತ್ತು, ಚಪಾತಿಗೂ ಪಲ್ಯಕ್ಕೂ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇನ್ನು ನಾನು ಬಂದು ಶೇಂಗಾ ಪುಡಿ ಎಲ್ಲ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇವಾಗ ನನಗೆ ಅಷ್ಟೊಂದೇನು ಅದು ಇದಿರಲ್ಲ, ಬೇಗನೆ ಆಗಿಬಿಡುತ್ತೆ ಇವಾಗ ಅಡುಗೆ. ಅದು ಖಾಲಿ ಆಗೋವರೆಗೂ ಅದನ್ನ ಹಾಕ್ತಾ ಯೂಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಖಾಲಿ ಆದಮೇಲೆ ಇನ್ನೊಂದು ಸತಿ ಮಾಡಿಟ್ಕೊಳೋಣ ಅಂತ ಹೇಳಿ ಇನ್ನು ಚಿಕ್ಕಡ್ಕಾಯಿ ಎಲ್ಲ ಹಾಕ್ಕೊಂಡು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂಚೂರು ಉಪ್ಪು ಎಲ್ಲ ಹಾಕ್ಕೊಂಬಿಟ್ಟು ಇನ್ನು ನಾನು ಬಂದು ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದಷ್ಟೇ. ಇದಕ್ಕೆ ನಾನು ಏನೂ ಸೇರಿಸಿಲ್ಲ, ಬೇರೆ ಐಟಮ್ ಎಲ್ಲ ಅಷ್ಟೇ. ಯಾವುದಕ್ಕೆ ಆಗಲಿ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಅದಕ್ಕೋಸ್ಕರ ಗರಂ ಮಸಾಲ ಕಂಪಲ್ಸರಿ ನಾನು ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೀನಿ. ಇನ್ನು ಶೇಂಗಾ ಪುಡಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೆ. ಯಾಕಂದರೆ ಖಾರ ಏನೂ ಹಾಕಿರಲಿಲ್ಲ ನಾನು. ಒಣಮೆಣ್ಸಿನ್ಕಾಯಿ ಇಲ್ಲ ಹಸಿರು ಮೆಣ್ಸಿನ್ಕಾಯಿ ಏನಾದರೂ ಕಟ್ ಮಾಡಿ ಹಾಕಿದರೆ ಒಂಚೂರು ಹಾಕೋಬೋದಾಗಿತ್ತು, ನಾನು ಹಾಕಿರಲಿಲ್ಲಲ್ವ, ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಜಾಸ್ತಿನೇ ಹಾಕ್ಕೊಂಬಿಟ್ಟು ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಕೊತ್ತಂಬರಿ ಸೊಪ್ಪು ಕೂಡ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ಪಲ್ಯ, ನನಗೆ ತುಂಬ ಇಷ್ಟ ಆಯಿತು. ಇನ್ನು ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಅವ್ರು 3 ಜನ, ಇನ್ನು ನಾನೊಬ್ಬಳು 4 ಜನ ಇರ್ತೀವಿ, ಸಾಕಾಗುತ್ತೆ ಅಂತ ಹೇಳಿ. ಇನ್ನು ಲಾಸ್ಟಲ್ಲಿ ಇವಾಗ ಸ್ವಲ್ಪ ಕಾಯಿ ಇತ್ತು, ಸದ್ಯ ಕಾಯಿ ಕೂಡ ಹಾಕಿ, ಅಂದರೆ ನಾವು ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಹಾಕಬೇಕು ಕಾಯಿ, ಲಾಸ್ಟಲ್ಲಿ ಹಾಕಬೇಕು. ಅದನ್ನು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು, ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಅದನ್ನು ಏನು ಇದು ಮಾಡೋಕ್ಕೆ ಹೋಗಬಾರ್ದು. ಇನ್ನು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಕಾಯೆಲ್ಲ ಹಾಕಿ ಸ್ವಲ್ಪ ಹಿಂಗೆ ತಿರುಗಿಸ್ಬಿಟ್ಟು ಹಂಗೆ ಇಳಿಸ್ಬಿಟ್ಟೆ ನಾನು. ಸ್ಟವ್ ಮೇಲೆ ಕೂಡ ಬಿಡಲಿಲ್ಲ, ಒಂದು ಸ್ವಲ್ಪ ಅದೇ ಕೂಡ ಜಾಸ್ತಿ ಬಿಸಿ ಇರುತ್ತಲ್ಲ, ಬೇಗ ಅದು ಕೂಡ ಸ್ವಲ್ಪ ಚೆನ್ನಾಗಿ ಇದಾಗ್ಬಿಡುತ್ತೆ ಅಂತ ಹೇಳಿ. ಇನ್ನು ಹಿಟ್ಟು ಕೂಡ ತುಂಬ ಜಾಸ್ತಿನೇ ಇತ್ತು, ಎಷ್ಟಾಗುತ್ತೆ ಅಷ್ಟು ಉಜ್ಜೋಣ, ಆಮೇಲೆ ಸ್ವಲ್ಪ ಎತ್ತಿಡೋಣ ಅಂತ ಹೇಳಿ ಅದ್ರ ಬಗ್ಗೆ ನಾನು ಟೆನ್ಷನ್ ತೊಗೊಳಕ್ಕೆ ಹೋಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಹೇಳಿ. ಇನ್ನು ಎಣ್ಣೆ ಹಾಕಿ ನಾನು ಅಂದರೆ ಬೇಯಿಸಲಿಲ್ಲ, ಸುಮ್ಮನೆ ನಾರ್ಮಲ್ ಚಪಾತಿನೇ ಈ ಥರನೇ ಬೇಯಿಸಿದ್ದು. ಇನ್ನು ಜಾಸ್ತಿ ಎಣ್ಣೆ ಹಾಕಿದ್ರೆ ನನ್ನ ತಮ್ಮ ತಿನ್ನಲ್ಲ, ಅವ್ನಿಗೆ ಇಷ್ಟ ಆಗೋಲ್ಲ ಎಣ್ಣೆ ಹಾಕಿರೋ ಚಪಾತಿಗೆ. ಇನ್ನು ನಾವು ಕೂಡ ಅಷ್ಟೇ, ಚಪಾತಿಗೆ ಇನ್ನು ಮಾಡ್ತೀವಲ್ವ, ಇನ್ನು ಒಬ್ಬೊಬ್ರಿಗೆ ಒಂದೊಂದು ಏನಂತ ಹೇಳಿಬಿಟ್ಟು ನಾನು ಎಣ್ಣೆನೇ ಹಾಕಲಿಲ್ಲ. ಎಲ್ಲ ಚಪಾತಿ ಕೂಡ ಸುಮ್ಮನೆ ನಾವು ನಾರ್ಮಲ್ ಚಪಾತಿ ಥರನೇ ಬೇಯಿಸ್ಬಿಟ್ಟೆ. ಮೆತ್ತು ಕೂಡ ಸಾಫ್ಟಾಗಿದ್ದು, ಏನೋ ಗಟ್ಟಿ ಥರನೂ ಆಗಲಿಲ್ಲ, ಏನಿಲ್ಲ. ಇನ್ನು ಜಾಸ್ತಿ ಚಪಾತಿ ಆಗಿರೋದ್ರಿಂದ ಮತ್ತು ಗ್ಯಾಸ್ ಗೊತ್ತಲ್ಲ, ತುಂಬ ಗ್ಯಾಸ್ ಹೋಗುತ್ತೆ ಚಪಾತಿಗೆ. ಇನ್ನು ಹೆಂಗೋ ಸೌದೆ ಇದ್ದು ಇನ್ನು ಒಲೆಲ್ಲ ಸುಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲಂತೂ ನಾನು ಚಪಾತಿ ಎಲ್ಲ ಆಗೋಗೋವರೆಗೂ ನಿಜವಾಗ್ಲೂ ಎಷ್ಟೊತ್ತಾಗುತ್ತಪ್ಪ ಅನಿಸ್ಬಿಟ್ಟಿತ್ತು ನನ್ನ ಮಗನ ಹತ್ರ. ಹಿಟ್ಟೆಲ್ಲ ಮುಖಕ್ಕೆ ಹಚ್ಕೊಂಡು ಸುಮ್ಮನೆ ನೋಡ್ತಾ ಇರ್ಬೋದು, ಅವ್ರೊಂದು ತರಲೆ ಅಂದರೆ ಸಾಕು 10 ತರಲೆ ಮಾಡ್ತಾಯಿದ್ದ. ಆ ಚಪಾತಿನೆಲ್ಲ ಸುಮ್ಮನೆ
ಛಿದ್ರ ಮಾಡಿಬಿಟ್ಟು ಹೇಳ್ಬೇಕಂದ್ರೆ ಇನ್ನು ಹಂಗೆ ಸ್ವಲ್ಪ ಗದ್ರುಕೊಂಡು ಒಂದು ಏಟು ಬಿಟ್ಟೆ ಸರಿಯಾಗಿ ಅಲ್ಲಿಗೂ ಆಗಲಿಲ್ಲ, ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಅನ್ಸುತ್ತೆ, ಅಷ್ಟು ಕೋಪ ತರಿಸ್ತಾನೆ. ಇನ್ನು ನಿಧಾನ ಕೇಳಿ ಒಳ್ಳೆ ಮಾತಿಂದ ಹೇಳಿದ್ರೂ ಮಾತು ಕೇಳಲ್ಲ, ಈ ಥರ ಗದ್ರಿದ್ರೂ ಮಾತು ಕೇಳಲ್ಲ, ಒಟ್ಟು ಮಾಡ್ತಾ ಇರ್ತಾನೆ ಹಠ ಅಂದರೆ ಹಠ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ನಗು ಬರುತ್ತೆ, ಒಂದೊಂದು ಸತಿ ಕೋಪ ಬರ್ತೈತಿ ನನಗಂತೂ. ಇನ್ನು ಹಂಗೆ ಹಿಂಗೂ ಮಾಡಿ ಸ್ವಲ್ಪ ಹಂಗೆ ಕುಂದಿರ್ಸ್ಕೊಂಡೆ, ಹಂಗೆ ಮಾಡಬಾರ್ದು ಅಂತ ಹೇಳಿ. ಇನ್ನು ಚಪಾತಿ ಬೇರೆ ಜಾಸ್ತಿ ಇದ್ದೇವೆ ಅಲ್ವಾ, ಬೇಗ ಸುಟ್ಬಿಡೋಣ ಅಂತ ಹೇಳಿ ಸುಡ್ತಾಯಿದ್ದೀನಿ. ಇನ್ನು ಸೌದೆ ಒಲೆಯಲ್ಲಿ ಸುಟ್ರಂತೂ ಬೇಗನೆ ಅಡುಗೆ ಆಗುತ್ತೆ, ಇನ್ನು ಗ್ಯಾಸ್ಗಿಂತ ಸೌದೆ ಒಲೆಯಲ್ಲೇ ಚೆನ್ನಾಗಿ ಬೇಗನೆ ಆಗೋದು ಅಂತ ಹೇಳ್ಬೋದು. ಇನ್ನು ಎಣ್ಣೆ ಕೂಡ ಹಾಕೋ ಇರಲಿಲ್ಲಲ್ವ, ಇನ್ನು ಬೇಗ ಬೇಗ ಎಲ್ಲ ತಿರುವಾಕೊಂಬಿಟ್ಟಿದ್ದು ಚಪಾತಿ ಎಲ್ಲ. ಅಲ್ಲಿಗೂ ಕೂಡ ತುಂಬ ತರಲೆ ಮಾಡ್ತಿದ್ದೆ. ಇನ್ನು ಅವನಿಗೂ ಚಪಾತಿ ಎಲ್ಲ ಬೇಯಿಸ್ಕೊಂಬಿಟ್ಟು ಇನ್ನು ಹಂಗೆ ಅದೇ ಒಲೆ ಮೇಲೆ ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಡೋಣ, ಸುಮ್ಮನೆ ಗಲೀಜೆದ್ದೋಗಿದ್ದ. ಇನ್ನು ಚಪಾತಿ ಮಾಡಿದ್ರಂತೂ ಮಕ್ಕಳು ಎಲ್ಲ ಅಷ್ಟೇ ಹಿಟ್ಟೆಲ್ಲ ಮುಟ್ಟೋದು ಮತ್ತು ಹಿಟ್ಟೆಲ್ಲ ತೊಗೊಳೋದು, ಮುಖಕ್ಕೆ ಬೆಳ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ, ಅದೆಲ್ಲ ಕಾಮನ್ನು. ಇನ್ನು ಅದಕ್ಕೋಸ್ಕರ ಸಂಜೆ ಹೊತ್ತು ಚೆನ್ನಾಗಿ ನೀರು ಕಾಸಿ ಸ್ನಾನ ಮಾಡಿಸಿದ್ರೆ ಸಾಯಂಕಾಲ ಬೇಗ ಮಲಗಿಬಿಡ್ತಾನೆ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೆ ಹಂಗೆ ಇಟ್ಟಿದ್ದೆ. ನಾನು ಅವ್ನಿಗೆ ಸ್ನಾನನೇ ಮಾಡಿಸಿರ್ಲಿಲ್ಲ. ಆಟ ಆಡೋದು ಎಷ್ಟು ಆಟ ಆಡ್ತೀಯಾ, ಅದೆಷ್ಟು ಗಲೀಜು ಮಾಡ್ಕೊತ ಹೇಳಿ ಇನ್ನು ಒಂದೇ ಸತಿ ಒಂದು ಪಾತ್ರೆ ತುಂಬ ನೀರು ಕಾಯಿಸ್ಬಿಟ್ಟು ಇನ್ನು ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ರೆ ಚೆನ್ನಾಗಿ ಮಲಗ್ತಾನೆ ಅಂತ ಹೇಳಿ ನಾನು ಆ ಐಡಿಯಾದ ಮೇಲೆ ಹಂಗೆ ಬಿಟ್ಟಿದ್ದೆ. ಇನ್ನು ನಾನು ಚಪಾತಿ ಹಂಗೂ ಹಿಂಗೂ ಅವ್ನು ಇಟ್ಕೊಂಡೆಲ್ಲ ಬೇಯಿಸ್ಕೊಂಬಿಟ್ಟು ಇನ್ನು ನೀರು ಕಾಯಿಸಿ ಅವನಿಗೆಲ್ಲ ಸ್ನಾನ ಮಾಡಿಸಿ ಇನ್ನು ಸ್ವಲ್ಪ ರೈಸ್ ಮಾಡಿದ್ದೆ. ರೈಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಸಾಂಬಾರಿತ್ತು, ಆ ಸಾಂಬಾರಿಗೂ ರೈಸ್ಗೂ ಮತ್ತು ಚಪಾತಿ ಪಲ್ಯಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಇನ್ನು ಚಿಕ್ಕಮ್ಮನಿಗೆ ಪಲ್ಯ ಚಪಾತಿ ಎಲ್ಲ ಹಾಕ್ಕೊಟ್ಟು ಬಂದಿದ್ದೆ. ಇನ್ನು ನನ್ನ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಿದ್ರು, ಇನ್ನು ಸಂಜೆ ಆಗಿತ್ತಲ್ವ ಬಂದಿದ್ದರು. ಬಂದ ತಕ್ಷಣವೇ ಮಾಮ ಅಳಿನ ಆಟ ಶುರು ಮಾಡ್ಕೊತಾರೆ. ತುಂಬ ಇಷ್ಟಪಡ್ತಾರೆ ನನ್ನ ಮಗನ ಹೇಳ್ಬೇಕಂದ್ರೆ. ಈ ಮನೇಲಿ ಯಾರೂ ಇಲ್ಲ ಚಿಕ್ಕ ಮಕ್ಳು ಇವಾಗ ಸದ್ಯಕ್ಕೆ, ಅದಕ್ಕೋಸ್ಕರ ಇವನೇ ಇವಾಗ ಚಿಕ್ಕವನು, ಅದಕ್ಕೆ ತುಂಬ ಪ್ರೀತಿ ಎಲ್ಲರಿಗೂ. ಅವನಿಗೆ ಪ್ರೀತಿ ತೋರಿಸಿ ಅವನ ಮೇಲೆ ಹೋಗಿ ಕುತ್ಕೊಬಿಟ್ಟಿದ್ದಾನೆ. ಯಾರು ಏನೇ ಮಾಡಿದ್ರು ಏನೇ ಇದು ಮಾಡಿದ್ರು ಕೂಡ ಅವನು ಒಂಥರ ಮಂಡು ಅಂತಾರಲ್ಲ, ಮಂಡಿಗೆ ಬಿದ್ದುಬಿಟ್ಟಿದ್ದಾನೆ ಅವನು. ಪ್ರೀತಿಯಿಂದ ಹೇಳಿದ್ರು ಕೇಳಲ್ಲ, ಏನು ಮಾಡಿದ್ರು ಇದು ಮಾಡಲ್ಲ, ಆ ಥರ ಆಗಿಬಿಟ್ಟಿದ್ದಾನೆ ನನ್ನ ಮಗ. ಇನ್ನು ಫೈನಲಿ ಬೇಗನೆ ಮಲ್ಕೊಂಡ, 7:30 ಆಗಿತ್ತು, ಅಷ್ಟರೊಳಗೆ ಮಲ್ಕೊಂಬಿಟ್ಟೆ ಪಾಪ. ಇನ್ನು ಚಿಕ್ಕಮ್ಮ ಕೂಡ ತೂಗ್ತಾ ಇದ್ದಾರೆ ಮಲಗಿಸ್ತೀನಿ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.